ದಯವಿಟ್ಟು ಒಂದ್ ನಿಮಿಷ ಕೂತ್ಕೊಳ್ರಿ. ನಥಿಂಗ್ ವಿಲ್ ಗೋ ಆನ್ ರೆಕಾರ್ಡ್. ಓನ್ಲಿ ಮಿನಿಸ್ಟರ್ಸ್ ಕ್ವಶನ್ ಇದು ಮಾತ್ರ ತಗೊಳ್ತೀರಾ, ಬಿಲ್ ಮಾತ್ರ. ಕೂತ್ಕೊಳ್ಳಿ. ಸಭಾಪತಿಯವರೇ, ನಾನು ತಮ್ಮ ವಿಧೇಯಕಕ್ಕೆ ಮೊದಲು ನಾನು ಕೂಡ ಪ್ರತಿಪಕ್ಷದ ನಾಯಕರನ್ನ ಮನವಿ ಮಾಡ್ತೇನೆ. ಇದರಲ್ಲಿ ನಾವು ರಾಜಕೀಯ ಬೆಳೆಸೋದು ಬೇಡ. ಈ ಸದನದಲ್ಲಿ ಒಂದು ಶಿಸ್ತನ್ನ ಹಿಂದೆ ಇದ್ದಾಗ್ಲೂ ಕೂಡ ಮಾನ್ಯ ನಾಯಕರೇ ರೇ ಪ್ರತಿಪಕ್ಷದ ನಾಯಕರೇ, ದಯವಿಟ್ಟು ಮಾನ್ಯ ಪ್ರತಿಪಕ್ಷದ ನಾಯಕರು ಈ ಸದನದ ಸಂಪ್ರದಾಯವನ್ನ ಮುರಿಬೇಡಿ. ಸ್ಪೀಕರ್ ಅವರು ಚೇರ್ಮನ್ ಕೇಳಿದಾಗೆ ಅದನ್ನ ಇಳಿಸಿ, ದಯವಿಟ್ಟು ಇಳಿಸಿ. ಮಾನವೀಯತೆ ಇಟ್ಕೊಳ್ರಿ, ಒಂದು ಪೀಠಕ್ಕೆ ಕನಿಷ್ಠ ಗೌರವ ಇಟ್ಕೊಳ್ರಿ. ನಿಮ್ಗೆ ಏನು ಮಾನ ಮರ್ಯಾದೆ ಇಲ್ವಾ? ದಯವಿಟ್ಟು ಸಭಾಪತಿ ಅವರು ಕೇಳ್ತಾ ಇದ್ದಾರೆ, ದಯವಿಟ್ಟು ಗೌರವ ಕೊಡಿ. ದಯವಿಟ್ಟು ಗೋಪಿನಾಥ್ ಅವರು ದಯವಿಟ್ಟು ನೀವು ಅದು ಮಾಡಿ. ವಿ ಆರ್ ಓಕೆ. ನೀವು ಸ್ಲೋಗನ್ ಮಾಡೋದಕ್ಕೆ ನಮ್ದೇನು ತಕರಾರಿಲ್ಲ. ಆದ್ರೆ ಚೇರ್ಮನ್ ಅವರು ಪ್ಲಕಾರ್ಡ್ ರಿಕ್ವೆಸ್ಟ್ ಮಾಡಿದ್ದಾರೆ, ದಯವಿಟ್ಟು ಅಷ್ಟು ಗೌರವ ಕೊಡಿ. ಮಾನ್ಯ ಸಭಾಪತಿಯವರೇ, ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ 2026ನೇ ಸಾಲಿನ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2020 ಪರ್ಯಾಲೋಚಿಸಬೇಕೆಂದು ಪ್ರಸ್ತಾವನೆ ಮಂಡಿಸಲಾಯಿತು. ಮಾನ್ಯ ಮಂತ್ರಿಗಳು. ಮಾನ್ಯ ಸಭಾಪತಿಯವರೇ, ಒಂದು ಸರಳ ತಿದ್ದುಪಡಿ ತಗೊಂಡು ಬಂದಿದ್ದೇವೆ. ಆದ್ರೆ 1 ಲಕ್ಷಕ್ಕಿಂತ ಹೆಚ್ಚು ಕುಟುಂಬಗಳಿಗೆ ಬಹಳ ದೊಡ್ಡ ಅನುಕೂಲ ಮಾಡಿಕೊಡುವಂತಹ, ಬಹಳ ದೊಡ್ಡ ವಿನಾಯಿತಿ ಪರಿಹಾರ ಕೊಡುವಂತ ಒಂದು ಕೆಲಸವನ್ನ ಈ ತಿದ್ದುಪಡಿ ವಿಧೇಯಕದ ಮುಖಾಂತರ ಮಾಡ್ತಾ ಇದ್ದೇವೆ. ಹಿನ್ನೆಲೆ ಏನು ಅಂದ್ರೆ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸುಮಾರು ಬಡಾವಣೆಗಳನ್ನ ಐತಿಹಾಸಿಕವಾಗಿ ಮಾಡಿಕೊಂಡು ಬಂದಿದೆ. ಕೆಲವು ಕಡೆ ಆ ಭೂ ಸ್ವಾಧೀನ ಆದ್ಮೇಲೆ ಅಲ್ಲಿ ಯಾರೋ ಬೇರೆಯವರು, ಮೂಲ ಮಾಲೀಕರು ಅಥವಾ ಬೇರೆಯವರು ಅನಧಿಕೃತವಾಗಿ ಬಡಾವಣೆ ಮಾಡಿ ಅಲ್ಲಿ ಮನೆಗಳು ಕೂಡ ಬಂದ್ಬಿಟ್ಟಿದ್ದಾವೆ. ಸುಮಾರು 1,11,560 ಆ ರೀತಿಯಾಗಿ ಬಿಡಿಎಗೆ ಸ್ವಾಧೀನ ಆಗಿರುವಂತ ಜಮೀನಿನಲ್ಲಿ ಅನಧಿಕೃತ ಮನೆಗಳು ನಿರ್ಮಾಣ ಆಗಿರೋದನ್ನ ನಾವು ಗುರುತಿಸಿದ್ದೇವೆ. ಅವ್ರಿಗೆ ಮನೆ ಕಟ್ಕೊಂಡಿದ್ದಾರೆ, ಆದ್ರೆ ಅವ್ರಿಗೆ ಖಾತೆ ಪಕ್ಕ ಆಗೋದಿಲ್ಲ, ದಾಖಲೆ ಪಕ್ಕ ಆಗೋದಿಲ್ಲ. ಅದು ಮಕ್ಕಳಿಗೆ ಅಥವಾ ಪರಬಾರೆ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇರೋದಿಲ್ಲ. ಅವರು ಮನೆ ಕಟ್ಕೊಂಡಿದ್ರು ಕೂಡ ತ್ರಿಶಂಕು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ನೆಮ್ಮದಿಯಿಂದ ಬದುಕೋದಿಕ್ಕೆ ಆಗ್ತಾ ಇಲ್ಲ. ಒಂದು ರೀತಿ ಮಕ್ಕಳಿಗೆ ಏನಾದ್ರೂ ಒಂದು ಆಸ್ತಿಯನ್ನ ಬಿಟ್ಕೊಟ್ಟು ಅವ್ರಿಗೆ ನೆಮ್ಮದಿ ಕೊಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಅವರೆಲ್ಲರಿಗೂ ಕೂಡ ಏನಾದ್ರೂ ಒನ್ ಟೈಮ್ ನಾವು ರಿಲೀಫ್ ಅನ್ನ ಕೊಟ್ಟು ಪಕ್ಕಾ ದಾಖಲೆಗಳು ಮಾಡಿಕೊಡ್ಬೇಕು ಅಂತ ಹಿಂದೆ ತೀರ್ಮಾನ ಆಗಿ ಅದಕ್ಕೆ ಕೆಲವು ಶುಲ್ಕಗಳನ್ನ ನಿಗದಿ ಮಾಡಿದ್ದಾರೆ. ಆ ಶುಲ್ಕ ದುಬಾರಿ ಇದೆ ಅಂತ ಹೇಳಿ ಅದರಲ್ಲಿ ಮತ್ತಷ್ಟು ವಿನಾಯಿತಿ ಕೊಡಬೇಕು ಅಂತ ಕೇಳಿದಾಗ ಈಗ ಶುಲ್ಕಗಳಿಗೆ ವಿನಾಯಿತಿ ಕೊಡೋದಕ್ಕೆ ಈ ತಿದ್ದುಪಡಿಯನ್ನ ತಂದಿದ್ದೇವೆ. ಕಡಿತ ಮಾಡೋದಕ್ಕೆ, ವಿನಾಯಿತಿ ಅಂದ್ರೆ ಕಡಿಮೆ ಮಾಡೋದಕ್ಕೆ.